ಬೆಳಗಾವಿಯಲ್ಲಿ ಅಪಾರ್ಟ್ಮೆಂಟ್ಗೆ ನುಗ್ಗಿ ಮಹಿಳೆಯನ್ನ ಕೊಲೆಗೈಯಲಾಗಿದೆ. ಮಾಂಗಲ್ಯ ಸರವನ್ನ ಕದ್ದು ಕತ್ತು ಹಿಸುಕಿ ಕೊಲೆ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಬೆಳಗಾವಿಯಲ್ಲಿ ಅಪಾರ್ಟ್ಮೆಂಟ್ಗೆ ನುಗ್ಗಿ ಮಹಿಳೆಯನ್ನ ಕೊಲೆಗೈಯಲಾಗಿದೆ. ಮಾಂಗಲ್ಯ ಸರವನ್ನ ಕದ್ದು ಕತ್ತು ಹಿಸುಕಿ ಕೊಲೆ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ಗಣೇಶಪುರದಲ್ಲಿ ನಡೆದಿರುವಂತ ಘಟನೆ ಇದು. ಲಕ್ಷ್ಮೀ ನಗರದಲ್ಲಿ ನಡೆದಿರುವಂತ ಘಟನೆ ಇದು. 49 ವರ್ಷದ ಅಂಜನಾ ಅಜಿತ್ ದಡ್ಡಿಕರ್ ಅವರು ಹತ್ಯೆಗೊಳಗಾದಂಥ ಮಹಿಳೆ. ಸ್ಥಳಕ್ಕೆ ಕ್ರೈಮ್ ಡಿಸಿಪಿ ಕ್ಯಾಂಪ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಬೆಳಗಾವಿ ಕ್ಯಾಂಪ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡ್ತಾ ಇದ್ದೀವಿ ಭಾವಚಿತ್ರದಲ್ಲಿ ಇರುವಂಥ ಮಹಿಳೆಯೇ ಹತ್ಯೆಗೊಳಗಾಗಿರುವಂಥದ್ದು ಅಂಜನಾ ಅಜಿತ್ ದಡ್ಡಿಕರ್, 49 ವರ್ಷ ಇವ್ರಿಗೆ. ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಗಣೇಶಪುರದ ಲಕ್ಷ್ಮೀ ನಗರದಲ್ಲಿ ಮಾಂಗಲ್ಯ ಸರವನ್ನು ಕದ್ದು ಮಹಿಳೆಯ ಕತ್ತು ಹಿಸುಕಿ ಕೊಲೆಗೈಯಲಾಗಿದೆ. ಅಂಜನಾ ಅಂತ 53 ವರ್ಷದವರು ಕುತ್ತಿಗೆಗೆ ಸ್ಟ್ರಾಂಗ್ಯುಲೇಷನ್ ಆಗಿ ಅಡುಗೆ ಮನೆಯಲ್ಲಿ ಸತ್ತು ಬಿದ್ದಿರ್ತಾರೆ. 7:15 ಗಂಡ ಬಂದು ನೋಡ್ತಾನೆ. ನೋಡಿ ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ನಂತರ ರಾತ್ರಿ 11 ಗಂಟೆ ಮೇಲೆ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಪೊಲೀಸ್ನವರೆಲ್ಲ ಬಂದು ತನಿಖೆ ಮಾಡ್ತಿದ್ದಾರೆ. ಸ್ವಲ್ಪ ಸುಳಿವಿದೆ, ಪತ್ತೆ ಆಗ್ತದೆ. ಥ್ಯಾಂಕ್ ಯು. ಅದೇ ಸತ್ತೋರ್ ಮೇಲೆ ಇದ್ದಿದ್ದು ಮಂಗಳಸೂತ್ರ, ಒಂದು ಕಿವಿ ಓಲೆ, 2 ಕೈಯಲ್ಲಿದ್ದು ಉಂಗುರ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ಬೆಳಗಾವಿಯ ಗಣೇಶಪುರದ ಲಕ್ಷ್ಮೀ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಕೇವಲ ಮಾಂಗಲ್ಯ ಸರವನ್ನ ಕದಿಲಿಕ್ಕೋಸ್ಕರನೇ ಈ ಕೊಲೆ ನಡೀತಾ ಅಥವಾ ಬೇರೆ ಏನಾದರೂ ಮೇಜರ್ ಕಾರಣ ಇದೆಯಾ ಶ್ರೀಕಾಂತ್? ಹೇಗೆ ನೋಡಿ ಮಧುಸೂದನ್, ಅಂಜನಾ ಅಜಿತ್ ದಡ್ಡೇಕರ್ ಅಂತೇಳಿ ಈ ಮಹಿಳೆ ಏನಿದ್ದಾರೆ ಇವರು ಮತ್ತು ಹಾಗೇನೆ ಇವರ ಗಂಡ ಇಬ್ರು ಸಹ ಏನಂತಂದ್ರೆ ಬೆಳಗಾವಿಯ ಲಕ್ಷ್ಮೀ ನಗರದ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ರು. ಹೀಗಾಗಿ ಕಳೆದ ಕೆಲವೇ ದಿನಗಳ ಹಿಂದೆ ಅಷ್ಟೇ ಈ ಏನು ಮೃತಪಟ್ಟಿರುವಂತ ಅಂಜನಾ ಏನಿದ್ದಾರೆ ಅವರು ಜನ್ಮದಿನವನ್ನ ಆಚರಣೆ ಮಾಡಿಕೊಂಡಿದ್ರು. ಆದ್ರೆ ನಿನ್ನೆ ರಾತ್ರಿ ಏನಂತಂದ್ರೆ ಇವರ ಗಂಡ ಆಟೋ ರಿಕ್ಷಾವನ್ನ ಏನು ಓಡಿಸ್ತಾ ಇದ್ದ ಆತ ಮನೆಗೆ ಬಂದಂತ ಸಂದರ್ಭದಲ್ಲಿ ಇವಳು ಏನಂತಂದ್ರೆ ಪ್ರಜ್ಞೆ ತಪ್ಪಿ ಮನೆಯಲ್ಲಿ ಬಿದ್ದಿರ್ತಾಳೆ. ಅಂತ ಸಂದರ್ಭದಲ್ಲಿ ಕೂಡಲೇ ಏನಂತಂದ್ರೆ ಗಂಡ ಇವಳನ್ನ ಆಸ್ಪತ್ರೆಗೆ, ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅಷ್ಟೊತ್ತಿಗಾಗ್ಲಿ ಏನಂತಂದ್ರೆ ಈ ಅಂಜನಾ ಏನಿದ್ದಾರೆ ಇವರು ಮೃತಪಡ್ತಾರೆ. ಆ ನಂತರ ಈ ಗಂಡನಿಗೆ ಗೊತ್ತಾಗತ್ತೆ ಇವಳನ್ನ ಕತ್ತು ಹಿಚ್ಚುಕಿ ಏನಂತಂದ್ರೆ ಕೊಲೆ ಮಾಡಿದ್ದಾರೆ. ಏನಂತಂದ್ರೆ ಅಂಜನಾಳ ಕೊರಳಲ್ಲಿದ್ದಂತ ಏನು ಮಂಗಳಸೂತ್ರ ಮತ್ತು ಕಿವಿಯೋಲೆ ಮತ್ತು ಕೈಯಲ್ಲಿನ ಬಂಗಾರದ ಉಂಗುರಗಳನ್ನ ಕಿತ್ಕೊಂಡು ಈ ರೀತಿಯಾಗಿ ಕತ್ತು ಹಿಚ್ಚುಕಿ ಏನಂತಂದ್ರೆ ಕೊಲೆ ಮಾಡಿರಬಹುದು ಅಂತೇಳಿ ಈಗ ಮೃತಪಟ್ಟಂತ ಮಹಿಳೆಯ ಗಂಡ ಈಗ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಗೆ ಏನಂತಂದ್ರೆ ರುಜುವನ್ನು ನೀಡಿರುವಂತದ್ದು. ಇದರ ಆಧಾರದ ಮೇಲೆ ಓರ್ವ ಯುವಕನನ್ನ ಈಗ ಏನು ಆ ಕ್ಯಾಂಪ್ ಠಾಣೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಆ ಮಹಿಳೆಯ ಒಂದು ಏನು ಮೊಬೈಲ್ ಏನಿದೆ ಆ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡು ಅದನ್ನ ಟೆಕ್ನಿಕಲ್ ಆಗಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆ ಏನಂತಂದ್ರೆ ಒಂಟಿ ಮಹಿಳೆಯನ್ನ ಈ ರೀತಿಯಾಗಿ ಕತ್ತು ಹಿಚುಕಿ ಏನಂತಂದ್ರೆ ಕೊಲೆ ಮಾಡಿರುವಂತ ಘಟನೆ ಬೆಳಗಾವಿಯ ಲಕ್ಷ್ಮೀ ನಗರದಲ್ಲಿ ನಡೆದಿರುವಂತದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.